ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಈಗ ಪಾಕಿಸ್ತಾನದ ವಕ್ತಾರರಾಗ್ಬಿಟ್ಟಾರ. ಭಾರತದ ಅಧಿಕೃತ ವಿಪಕ್ಷ ನಾಯಕರಾಗಿದ್ದವರು ಈಗ ನೋಡಿದ್ರ ಪಾಕಿಸ್ತಾನದ ಆಡಳಿತ ಪಕ್ಷದ ನಾಯಕರಿಗತ್ಲೆ ಮಾತಾಡತ್ತಾರೆ. डिफेंस के प्रॉब्लम्स है, डिफेंस इंडस्ट्री के प्रॉब्लम्स हैं, ऑपरेशन सिंदूर के प्रॉब्लम्स हैं. ಭಾರತನ ಇವರಿಗೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟೆ. ಅಧಿವೇಶನದಾಗ ಬ್ಯಾರೆದವರಿಗೆ ಮಾತಾಡಕ್ ಬಿಡಂಗಿಲ್ಲ, ಹೊರಗೆ ಬಂದ ಇವ್ರಿಗೆ ಅವಕಾಶ ಇಲ್ಲ ಅನ್ನೋದನ್ನು ಬಿಡಂಗಿಲ್ಲ. ಸ್ಪೀಕರ್ ಬರ್ತಿದ್ದಂಗ ಬಾವಿಗಿಳಿದ ಪ್ರತಿಭಟನೆ ಮಾಡೋದು, ಗೊಂದಲ ಸೃಷ್ಟಿ ಮಾಡೋದು, ಅಧಿವೇಶನ ಅಜ್ಜರ್ನ್ ಆಗೋ ಹಂಗ ಮಾಡೋದು. ರಾಹುಲ್ ಗಾಂಧಿ ಅವರು ಯಾವ ವಿಷಯನೂ ಚರ್ಚೆ ಮಾಡಂಗಿಲ್ಲ, ಚರ್ಚೆ ಮಾಡಕ್ಕೂ ಬಿಡಂಗಿಲ್ಲ. ಪಾಕಿಸ್ತಾನದ ಪರವಾಗಿ ಮಾತಾಡೋದಂತರೂ ಯಾವತ್ತೂ ನಿಲ್ಲಿಸೋದಿಲ್ಲ. ರಾಹುಲ್ ಗಾಂಧಿ ಅವರು ಭಾರತದ ವಿರೋಧ ಪಕ್ಷದ ನಾಯಕ, ಕಾಂಗ್ರೆಸ್ ಚಿರ ಯುವರಾಜ, ಕಾಂಗ್ರೆಸ್ ಅವರ ಹೆಮ್ಮೆಯ ನಾಯಕ, ಸ್ಫೂರ್ತಿ ನಾಯಕ ಅಂತ ನಮ್ಗೆ ಗೊತ್ತಿತ್ತು. ಆದ್ರೆ ಈಗ ರಾಹುಲ್ ಗಾಂಧಿ ಅವರು ಪಾಕಿಸ್ತಾನದ ವಕ್ತಾರರಾಗಿ ರಾಹುಲ್ ಗಾಂಧಿ ಅಂತ ಕರೆಸ್ಕೊಳಕತ್ತಾರ. ಖರೆ ರೀ, ಈಗೊಂದು 2-3 ದಿನ ಆಯ್ತು ಅಧಿವೇಶನ ಹೆಂಗ್ ನಡೆಯತೈತಿ ಅಂತ ನಾವೆಲ್ಲ ಮನ್ಯಾಗ ಕೂತ ಆರಾಮ್ಸೆ ನೋಡತ್ತೀವಿ. ಲೈವ್ ಇರೋದ್ರಿಂದಾಗಿ ಒಳಗೆ ಏನೇನೆಲ್ಲ ನಡೆಯತೈತಿ ಅಂತ ನೋಡೋ ಭಾಗ್ಯ ನಮಗೆ ಬಂದೈತಿ. 2-3 4-5 ದಿನ ಆಯ್ತು ಸೆಷನ್ ಚಾಲು ಆಗಿ, ಒಂದು ದಿನ ಕಲಾಪ ನಡಿಲೇ ಇಲ್ಲ. ಒಂದು ದಿನಕ್ಕೆ 2 ತಾಸು ನಡೆದ್ರನ ಹೆಚ್ಚಾಗೈತಿ. ಯಾಕಂದ್ರ ರಾಹುಲ್ ಗಾಂಧಿ ಅವರು ಸ್ಪೀಕರ್ ಒಳಗೆ ಬರ್ತಿದ್ದಂಗನ ಗಲಗಲ ಬಾಯಿ ಮಾಡಿ, ಬಾವಿಗಿಳಿದು, ಹೋರಾಟ ಮಾಡಿ, ಗೊಂದಲ ಸೃಷ್ಟಿ ಮಾಡಿ ಕಲಾಪ ನಡಿಯಾಕ ಬಿಡ್ವಲ್ರು. ಯಾರು ಒಬ್ರು ಮಾತಾಡಕ ಅವಕಾಶನ ಮಾಡಿಕೊಡ್ವಲ್ರು. ನಿಮ್ಮದ ಪ್ರಕಾರ ಮಾತಾಡ್ರಿ ಅಂತ ಸ್ಪೀಕರ್ ಹೇಳಿದ್ರು ಇವ್ರು ಗೊಂದಲ ಏನೂ ಕಡಿಮೆ ಆಗಂಗಿಲ್ಲ. ಇಷ್ಟೆಲ್ಲ ಮಾಡಿ ಹೊರಗೆ ಬಂದ ವಿರೋಧ ಪಕ್ಷದ ನಾಯಕ, ಪ್ರಧಾನಮಂತ್ರಿಗಿರೋಷ್ಟು ಹಕ್ಕು ನನಗೈತಿ, ನನಗೆ ಮಾತಾಡಕ ಅವಕಾಶ ಕೊಡುವಲ್ರು ಅಧಿವೇಶನದಾಗಂತ ದೊಡ್ಡ ಗಂಟಲೇ ಹೇಳಿಬಿಡ್ತಾರೆ. ಒಳಗ ನೋಡಿದ್ರ ಯಾರೊಬ್ಬರಿಗೂ ಮಾತಾಡಕ ಅವಕಾಶ ಇವರ ಬಿಡುವಲ್ರು, ಇವ್ರ ಪಕ್ಷದವರ ಬಿಡುವಲ್ರು. ಹೊರಗೆ ಬಂದು ಇಂಥವು ಮಾತಾಡ್ತಾರೆ. ಒಂದಿಲ್ದ ಒಂದು ವಿಚಿತ್ರ ಹೇಳಿಕೆಗಳನ್ನ ಕೊಡ್ಕೊಂತ ಇರ್ತಾರ. ಇವತ್ತು ರಾಹುಲ್ ಗಾಂಧಿ ಅವರು ಸದನದ ಹೊರಗೆ ನಿಂತ 5-6 ಮೈಕ್ ಕಂಡು ಕೂಡಲೇ ಜೋಶ್ಲೆ ಒಂದು ಮಾತು ಹೇಳ್ತಾರೆ. ಅವ್ರು ಮಾತಾಡೋ ಪರಿ ನೋಡಿ, ಇವರು ಪಾಕಿಸ್ತಾನದ ವಕ್ತಾರರ ಆಗಿಬಿಟ್ಟಾರಲ್ಲ ಅಂತ ಅನ್ಸಾಕತ್ತೈತಿ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪಾಕಿಸ್ತಾನದ ವಕ್ತಾರಗತ್ಲೆ ಮಾತಾಡಿದ್ದೇನು ಗೊತ್ತೇನ್ರಿ? ಪಾಕಿಸ್ತಾನ ಭಾರತವನ್ನ ಜಗತ್ತಿನ ಮುಂದೆ ಯಾವ ರೀತಿ ತೋರಿಸ್ಬೇಕು ಅಂತ ಹೊಂಟೈತಲ್ಲ, ಆಪರೇಷನ್ ಸಿಂಧೂರ ಒಳಗ ಸೋಲೊಪ್ಕೊಂತು, ಹಲವಾರು ಪ್ರಮಾಣದಾಗ ಪಾಕಿಸ್ತಾನ ಸೇನೆ ಭಾರತಕ್ಕೆ ನಷ್ಟ ಮಾಡೈತಿ, ಟ್ರಂಪ್ ಮಧ್ಯಸ್ಥಿಕೆಯಿಂದ ಯುದ್ಧ ನಿಲ್ತು ಅಂತ ಏನೇನೆಲ್ಲ ಅದು ಪಿತೂರಿ ಮಾಡಿ ಜಗತ್ತಿನ ಕಣ್ಣಿಗೆ ಭಾರತ ಹಿಂಗ ಅಂತ ತೋರ್ಸಕ್ ಹೊಂಟೈತಲ್ಲ, ಹಂಗ ಮಾತನ್ನ ರಾಹುಲ್ ಗಾಂಧಿ ಅವ್ರು ಮಾತಾಡ್ಯಾರ. ಪಾಕಿಸ್ತಾನದ ನಿಲುವನ್ನ ತಮ್ಮ ನಾಲ್ಗಿಯಿಂದ ಹೇಳ್ಯಾರ. ಒಂದು ಸಲ ಕೇಳಿಸ್ಕೊಂಡ್ಬಿಟ್ರಿ. सिर्फ सीज फायर की बात नहीं है, बहुत बड़े प्रॉब्लम्स हैं जो हम डिस्कस करना चाहते हैं. डिफेंस के प्रॉब्लम्स हैं, डिफेंस इंडस्ट्री के प्रॉब्लम्स हैं, ऑपरेशन सिंदूर के प्रॉब्लम्स हैं. हालात अच्छी नहीं है, पूरा देश जानता है. जो अपने आप को देशभक्त कहते हैं वो भग गए. राइट? प्राइम मिनिस्टर एक स्टेटमेंट नहीं दे पा रहे हैं. ट्रंप ने कितनी बार बोला है? 25 बार बोला है. ट्रंप ने 25 बार बोला है कि मैंने सीज फायर करवाया. ट्रंप कौन होता है सीज फायर कराने का? उसका काम थोड़ी है. ದೇಶದ ಮಂದಿ ಅಂಜಿಕೆ ಒಳಗ್ ಬಲ್ಕತ್ತಾರಂತ. ಒಟ್ಟ ಏನ ಮಂದಿಗೆ ಎದ್ದ ತಕ್ಷಣ ಅಪ್ಪ ಅಂಜಿಕೆ ಬರತೈತಿ ಅನ್ನೋ ಹಂಗ ಮಾಡಾಕತ್ತಾರ ಅನ್ನೋ ರೀತಿ ಮಾತಾಡತ್ತಾರ. 25 ಸಲ ಟ್ರಂಪ್ ಹೇಳ್ಯಾರ ಸೀಸ್ ಫೈರ್ ನಾನಾ ಮಾಡ್ಸೀನಿ, ನನ್ನಿಂದ ಸೀಸ್ ಫೈರ್ ಆಗೈತಿ ಅಂತ ಹೇಳ್ತಾರ. ಇದ್ರ ಬಗ್ಗೆ ಮೋದಿ ಯಾಕೆ ಮಾತಾಡತ್ತಿಲ್ಲ? ಮೋದಿ ಓಡ್ ಹೋಗ್ಯಾರ, ದೇಶಭಕ್ತ ಭಾಗೈ ಅಂದ್ರೆ ಏನ್ ಅರ್ಥ? ನಮ್ಮ ರಕ್ಷಣಾ ಇಲಾಖೆನ ಪ್ರಾಬ್ಲಮ್ ಒಳಗೈತಂತ್ರಿ. ಆಪರೇಷನ್ ಸಿಂಧೂರ ಬಗ್ಗೆನೂ ಬೇಕಾಬಿಟ್ಟಿ ಮಾತಾಡ್ತಾರ. ಈಗ ನೋಡಿದ್ರೆ ಅದು ಪ್ರಾಬ್ಲಮ್ ಐತಂತ. ಅದೆಲ್ಲ ಚರ್ಚೆ ಮಾಡಕ ಮೋದಿ ಬರಬೇಕು. ಯಾವಾಗ ಮಾಡ್ತಾರ ಚರ್ಚೆ? ನಮ್ಗೆ ಇಷ್ಟೆಲ್ಲ ಪ್ರಶ್ನೆ ಅದಾವ, ನಾವು ಇದೆಲ್ಲ ಕ್ಲಾರಿಫೈ ಮಾಡ್ಕೋಬೇಕು. ಹಂಗಾತ್ ಹಿಂಗಾತ್. ಅಯ್ಯೋ, ರಾಹುಲ್ ಗಾಂಧಿ ಅವರ ಬಾಯಿನ ಬಂದಾಗ್ವಲ್ತು. ಒಂದೊಂದ್ ಸಲ ಪಟ್ಟಣ ಗಾಯಬಾಗೋ ರಾಹುಲ್ ಗಾಂಧಿ ಬಂದ್ರ ಈ ಪರಿ ಮಾತಾಡ್ತಾರ. ಅದು ಸದನದೊಳಗೆ ಕೂತ್ಕೊಂಡು ನಿಯಮಾನುಸಾರ ಮಾತಾಡ್ತಾರ. ಹೊರಗೆ ಬಂದು ಬೇಕಾಬಿಟ್ಟಿ ಮಾತಾಡ್ತಾರ. ಪಾಕಿಸ್ತಾನದ ವಕ್ತಾರನ ರೀತಿ ಈ ರೀತಿಯೆಲ್ಲ ಇವರು ಮಾತಾಡಿದ್ದು ನೋಡಿ ಇವರು ಪಾಕಿಸ್ತಾನದ ವಕ್ತಾರನ ಇರಬೇಕು ಅನ್ನೋ ಅನುಮಾನ ಬಲ ಆಗಕತ್ತಾವ. ಅಲ್ಲ, ಭಾರತದ ಅಧಿಕೃತ ವಿರೋಧ ಪಕ್ಷದ ನಾಯಕ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಯಾಕೆ ಹಿಂಗೆ ಮಾಡಕತ್ತಾರ ಅನ್ನೋ ಒಂದು ಡೌಟ್ ಬಹಳ ಗಾಢವಾಗಿ ಕಾಡಕತ್ತೈತಿ.
ನಿಯಮಾನುಸಾರ ಚರ್ಚೆಗೆ ನಾವು ರೆಡಿ ಇಲ್ಲ ಅನ್ನೋದು, ಹೊರಗೆ ಬಂದು ಬೇಕಾಬಿಟ್ಟಿ ಹೇಳಿಕೆ ಕೊಡೋದು, ನಮ್ಮ ಸಂಸ್ಥೆಗಳ ಮೇಲೆ ಅನುಮಾನ ಹುಟ್ಟಿಸೋಂಥ ಕೆಲಸ ಮಾಡೋದು, ಹಿಂದೊಮ್ಮೆ ನೋಡಿದ್ರೆ ಬೇಕಾಬಿಟ್ಟಿ ಮಾತಾಡಿ ಪಾಕಿಸ್ತಾನದ ಟಿವಿ ಒಳಗೆ ಪೋಸ್ಟರ್ ಬಾಯ್ ಆಗಿಬಿಟ್ಟಿದ್ರು. ಏನು ಅವಾಗ ಅವ್ರು ಪಾಕಿಸ್ತಾನ ಟಿವಿ ಅವರೆಲ್ಲ ರಾಹುಲ್ ಗಾಂಧಿ, ಕಾಂಗ್ರೆಸ್ ನೇತಾ ರಾಹುಲ್ ಗಾಂಧಿ ಐಸೆ ಬೋಲ ಪಾಕಿಸ್ತಾನದ ಪರವಾಗಿ ಏನೇನೆಲ್ಲ ಮಾತಾಡಬೇಕಾಗಿತ್ತು ಅದೆಲ್ಲ ಮಾತಾಡಿದ್ರು. ಈಗರೇ ಬಿಡ್ತಾರು ಅಂದ್ರೆ ಈಗ ಮತ್ತೆ ಅದ ಹಾಡು ನಡೆಸ್ಯಾರ. 4-5 ದಿನ ಆಯ್ತು ಒಂದು ವಿಷಯ ಚರ್ಚೆಗೆ ಅವಕಾಶ ಮಾಡಿಕೊಡುವಲ್ರು. ಬೇಕಾಬಿಟ್ಟಿ ಪ್ರತಿಭಟನೆ, ಹೊರಗೆ ನಿಂತು ಕೂಗಾಡೋದು, ಪೋಸ್ಟರ್ ಹಿಡ್ಕೊಂಡು ಹಿಂಗಾತ್ ನಮಗಾದು ಬೇಡ ಇದು ಬೇಡ, ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ, ರಕ್ಷಣಾ ಇಲಾಖೆ ಮೇಲೆ ಆರೋಪ, ನಮ್ಮ ಹೆಮ್ಮೆಯ ಆಪರೇಷನ್ ಸಿಂಧೂರ ಮೇಲೆ ಆರೋಪ. ಏನ್ರಿ ಇವ್ರದ್ದು ಕತ್ತಿ? ಏನು ಮಾಡ್ಬೇಕು ಅನ್ಕೊಂಡಾರ ಇವರು? ಅದೇನು ಮಾಡ್ಬೇಕು ಅನ್ಕೊಂಡಾರೋ ಗೊತ್ತಿಲ್ಲ. ಬಟ್ ಈಗಂತೂ ಪಾಕಿಸ್ತಾನದ ವಕ್ತಾರರಾಗಿ ಹೊಸದಾಗಿ ಹುದ್ದೆ ಅಲಂಕರಿಸಿರೋ ಹಂಗೆ ಕಾಣಕತ್ತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.